ಎಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತೀರಾ ಅಂತ ನಾನು ನೋಡ್ತೀನಿ. ಒಂದಲ್ಲ ಒಂದಿನ ನಿನ್ನ ತಗ್ಲಾಗ್ತೀನಿ. ಶ್ರಾವಣಿ ಅವರೇ, ಪ್ರಭಾಕರ್ ಅಂಕಲ್ ಹೇಗಿದ್ದಾರೆ? ಏನಾದರೂ ವಿಷಯ ಗೊತ್ತಾಯ್ತಾ? ಏನೂ ಬದಲಾಗಿಲ್ಲ ಮನ್ವಿ, ಹಾಗೇ ಇದ್ದಾರೆ. ಅವ್ರಿಗೆ ಪ್ರಜ್ಞೆ ಕೂಡ ಬಂದಿಲ್ಲ. ಯಾವಾಗ ಸರಿ ಹೋಗ್ಬೋದಂತೆ? ಗೊತ್ತಿಲ್ಲ, ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಅದು ಸರಿ, ಸಂಯುಕ್ತ ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ, ಎಲ್ಲಿ ಹೋದ್ರು? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನನ? ಹೌದು, ನಿಮ್ಮ ದೊಡ್ಡಪ್ಪಂಗೆ ಬೇಗ ಹುಷಾರಾಗಲಿ ಅಂತ ಪೂಜೆ ಮಾಡಿಸೋದಕ್ಕೆ ಹೋಗಿದ್ದಾರೆ. ಎಂಥ ಒಳ್ಳೆ ವ್ಯಕ್ತಿ ಅವರು. ಯಾರು ಎಷ್ಟೇ ನೋವು ಮಾಡಿದ್ರು ಅವ್ರಿಗೆ ಒಳ್ಳೇದನ್ನ ಬಯಸ್ತಾರೆ. ಅಂಥವ್ರು ಸಿಗೋದು ತುಂಬ ಅಪರೂಪ. ಅವ್ರು ನಮ್ಮ ಜೊತೆಲೇ ಇದ್ದಾರಲ್ವಾ, ಅದು ನಮಗೆ ಹೆಮ್ಮೆ. ಇನ್ನೊಂದ್ಸಲ ಹೇಳಿ ಆ ಮಾತನ್ನ. ಒಂದು ಸಾರಿ ಅಲ್ಲ, 100 ಸಾರಿ ಬೇಕಾದರೂ ಹೇಳ್ತೀನಿ. 100 ಸಲ ಅಲ್ಲ, 1000 ಸಲ ಹೇಳಿದ್ರು ಕೆಲವ್ರ ಕಿವಿಗೆ ಅದು ಹೋಗೋದಿಲ್ಲ. ಯಾಕೆ ಈಗ ಮಾತಾಡ್ತಿದ್ಯಾ? ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ದಿರೋರು ಯಾರಿದ್ದಾರೆ ಈ ಮನೇಲಿ? ಅವರಷ್ಟು ಸರಳ ವ್ಯಕ್ತಿ, ಅವ್ರನ್ನ ಯಾರು ಬೇಕಾದರೂ ಅರ್ಥ ಮಾಡ್ಕೋಬಹುದು. ಹೌದು, ಯಾರು ಬೇಕಾದರೂ ಅರ್ಥ ಮಾಡ್ಕೊಬೋದು. ಸರಿ, ಅವ್ರನ್ನ ಅರ್ಥ ಮಾಡ್ಕೊಳ್ದೇ ಇರೋರಿಗೆ ಏನು ಮಾಡೋದು? ಅಂಥವ್ರು ದಡ್ರು, ಅವ್ರನ್ನ ಏನು ಮಾಡೋದಕ್ಕಾಗತ್ತೆ? ಸರಿಯಾಗಿ ಹೇಳಿದ್ರಿ. ಆದರೂ ನೀವು ದೊಡ್ಡಮ್ಮನ್ನ ಬರೀ ಬಾಯಿ ಮಾತಲ್ಲಿ ಹೊಗಳುತ್ತೀರ ಹೊರ್ತು ಅವ್ರ ಕೇರಿಂಗಿಗಾಗಲಿ ಅವ್ರ ಪ್ರೀತಿಗಾಗಲಿ ಕೊಟ್ಟಿದ್ದೇನು? ಅವ್ರಿಗೆ ಮೋಸ ಮಾಡಿಬಿಟ್ರಿ ನೀವು ಅಲ್ವಾ? ತನ್ವಿ, ಸ್ವಲ್ಪ ಸೈಲೆಂಟಾಗಿ ನಿಂತ್ಕೋ. ಮಾತು ಬರುತ್ತೆ ಅಂತ ಅದೇ ವಿಚಾರನ ಪದೇ ಪದೇ ಕೇಳಕ್ಬೇಡ. ಇರೋ ವಿಷಯ ತಾನೇ ಹೇಳಿದ್ದು, ಅದರಲ್ಲೇನಿದೆ ತಪ್ಪು? ಏಯ್, ಏನು ಇರೋ ವಿಚಾರ? ನೋಡು, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ, ಅದರಿಂದ ಬೇರೆಯವರಿಗೆ ಹರ್ಟ್ ಆಗುತ್ತೆ. ಅದೇ ಹರ್ಟು ಸಂಯುಕ್ತ ದೊಡ್ಡಮ್ಮಂಗೂ ಆಗ್ತಾ ಇರೋದು. ಇಬ್ರು ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ನೀವಿಬ್ರು ಜಗಳ ಆಡೋದನ್ನ ನೋಡೋದಕ್ಕೆ ಚೆನ್ನಾಗಿರಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ? ಏನು ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಾ? ಇದನ್ನ ಕೋಪ ಅನ್ಕೊಳ್ತೀಯೋ, ಬೇಜಾರು ಅನ್ಕೊಳ್ತೀಯೋ, ಅಥವಾ ಹಠ ಅನ್ಕೋತೀಯೋ, ಎಲ್ಲ ನಿನಗೆ ಬಿಟ್ಟಿದ್ದಕ್ಕ. ಮಮತಾ, ನಿನಗೆ ನಿನ್ನ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆಯಲ್ಲ, ನನಗೂ ನಿನ್ನ ಮೇಲೆ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ನಿನ್ನ ಕೈಯಲ್ಲಿ ಏನೂ ಆಗ್ತಿಲ್ಲ ಅಂತ ನಾನು ಒಬ್ಬಳೇ ಹೋಗ್ತಾ ಇಲ್ಲ. ನಿನಗಾಗಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಈ ಕೆಲಸ ತುಂಬ ಕಷ್ಟವಾದದ್ದು. ಈ ವಿಚಾರವಾಗಿ ಪದೇ ಪದೇ ನಿನ್ನ ಹತ್ರ ಜಗಳ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಮಮತಾ. ನಾವಿಷ್ಟು ವರ್ಷ ಮಾಡಿದ ಕೆಲಸನೇ ಬೇರೆ, ಈಗ ಮಾಡೋಕ್ಕೆ ಹೊರಟಿರೋ ಹೊಸ ಕೆಲಸನೇ ಬೇರೆ. ಹೊಸದಾಗಿ ಪ್ಲ್ಯಾನಿಂಗ್ ಮಾಡಬೇಕು, ಹೊಸದಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಪ್ಲೀಸ್ ದಯವಿಟ್ಟು ಬೇಜಾರು ಮಾಡಿಕೊಳ್ದೆ, ಯಾವುದೂ ಮನಸ್ತಾಪ ಇಲ್ಲದೆ ನನ್ನ ನಗ್ನಗ್ತಾ ಕಳಿಸ್ಕೊಡು. ಸರಿ, ನೀನು ಹೋಗು. ಹಾಯ್ ಪವಿತ್ರ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಮನೆ ಹೊರಗೆ ನಿಲ್ಸಿ ಮಾತಾಡಿಸ್ತಾ ಇದ್ದೀರಾ, ಒಳಕ್ಕರಿ ಅಲ್ವಾ? ಅಲ್ಲ, ನೀವು ಪರವಾಗಿಲ್ಲ, ಮನೆ ಪುಟ್ಟದಾಗಿದ್ರು
ತುಂಬ ಚೆನ್ನಾಗಿ ಇಟ್ಕೊಂಡಿದ್ಯಾ. ಮೇಡಮ್ ನನ್ನ ಕರೀಲೇ ಇಲ್ಲ, ನೀವು ಸೀದಾ ಮನೆ ಒಳಗಡೆ ಬಂದುಬಿಟ್ರಿ. ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ನೀನು ಪವಿತ್ರ ಅಂತ ನನಗೆ ಗೊತ್ತು. ಪುಟ್ಟ, ಏನಿನ ಹೆಸರು? ಚಿಂಟು. ಚಂದ ಇದೆ ಹೆಸರು. ಮಗು ತುಂಬ ಮುದ್ದಾಗಿದ್ದಾನೆ ಪವಿತ್ರ. ಮೇಡಮ್ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನಿಮ್ಗೆ ಯಾರು ಬೇಕು? ನೀವೇನಾದರೂ ಅಡ್ರೆಸ್ ತಪ್ಪಾಗಿ ಬಂದಿದ್ದೀರಾ? ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿನ್ನ ಹೆಸರು ಪವಿತ್ರ ತಾನೆ? ಹೌದು. ಹಾಗಾದರೆ ಅಡ್ರೆಸ್ಸು ಕರೆಕ್ಟಾಗೇ ಇದೆ. ಮೇಡಮ್ ನಾನು ನಿಮ್ಮನ್ನು ಇದೇ ಮೊದಲನೇ ಸಾರಿ ನೋಡ್ತಾ ಇರೋದು. ನಿಮ್ಮ ಪರಿಚಯನೇ ಇಲ್ಲ ನನಗೆ. ಊರಲ್ಲಿ 100 ಜನ ಪವಿತ್ರ ಅಂತಿರ್ತಾರೆ. ನೀವೆಲ್ಲ ಅಡ್ರೆಸ್ ತಪ್ಪಾಗಿರಬೇಕು. ಒಂದ್ಸರಿ ನೋಡ್ಕೊಳ್ಳಿ ಮೇಡಮ್. ನೀವು ಮಿಸ್ ಆಗಿ ಇಲ್ಲಿಗೆ ಬಂದಿರ್ಬೋದು ಅನಿಸುತ್ತೆ ಮೇಡಮ್. ಮಿಸ್ ಆಗಲ್ಲ, ನಿಮ್ಮನ್ನು ನೋಡೋಕ್ಕೆ ಅಂತಲೇ ಬಂದೆ. ಪವಿತ್ರ, ನರ್ಸ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಮೇಡಮ್ ಒಂದು ನಿಮಿಷ, ಆ ವಿಷಯ ಬಿಡಿ. ನೀವು ನನ್ನನ್ನು ಯಾಕೆ ನೋಡೋಕೆ ಬಂದ್ರಿ ಅದನ್ನು ಮೊದಲು ಹೇಳಿ. ನೀನು ಕೆಲಸ ಮಾಡೋ ಆಸ್ಪತ್ರೆಯಲ್ಲಿ ನಿನ್ನ ಡಿಗ್ರಿ ಸರ್ಟಿಫಿಕೇಟ್ ಫೇಕ್ ಅಂತ ಗೊತ್ತಾ? ಅಭಿ, ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಶ್ರಾವಣಿ, ಒಂದು ನಿಮಿಷ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳು ಅಭಿ. ನೀನು ನಿನ್ನ ದೊಡ್ಡಪ್ಪನ ವಿಚಾರದಲ್ಲಿ ಎಷ್ಟು ಟೆನ್ಷನ್ ಆಗಿದೆ ಅಂತ ನಂಗೆ ಅರ್ಥ ಆಗುತ್ತೆ. ಆದರೆ ವಿನಾಕಾರಣ ಈ ಮನೆಯವ್ರ ಮೇಲೆ ಅಪವಾದನೆ ಮಾಡಿದ್ರೆ ನಾನಲ್ಲ, ನನ್ನ ಸ್ಥಾನದಲ್ಲಿ ಯಾವುದೇ ಮನೆ ಮಗ ಇದ್ರೂ ಇದೇ ಥರ ರಿಯಾಕ್ಟ್ ಮಾಡ್ತಾನೆ. ನೀನು ನೋಡೋ ರೀತಿ ಹಾಗಿದೆಯೋ ಅಥವಾ ನಿನ್ನ ಮನಸ್ಥಿತಿನೇ ಹಾಗಾಗಿದೆಯೋ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯೋ, ನಂಗೆ ಒಂದೂ ಗೊತ್ತಾಗ್ತಾ ಇಲ್ಲ. ನಿನಗೆ ನಮ್ಮ ಮನೆಯವರು ಯಾಕೆ ವಿಲನ್ ಥರ ಕಾಣಿಸ್ತಾ ಇದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲ ಅಭಿ. ಕಾಣಿಸ್ತಿದೆ ಶ್ರಾವಣಿ, ನೀನು ಮಾತಾಡ್ತಿರೋದು, ನೀನು ನಡ್ಕೊಳ್ತಿರೋ ರೀತಿ ಎಲ್ಲನೂ ಈ ಮನೆ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಿಮ್ಮ ಅಂಕಲ್ ವಿಚಾರದಲ್ಲಿ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಶ್ರಾವಣಿ. ಅವ್ರು ಸರಿ ಹೋಗೋಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅದೆಲ್ಲ ನಾನು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ ಶ್ರಾವಣಿ. ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಂತ ಹೇಳು, ಎಷ್ಟೇ ದೊಡ್ಡ ಹಾಸ್ಪಿಟಲ್ ಆದರೂ ಸರಿ, ದ ಟಾಪ್ ಮೋಸ್ಟ್ ಹಾಸ್ಪಿಟಲ್ಸ್, ಐ ಆಮ್ ರೆಡಿ. ಟೆಲ್ ಮಿ ಶ್ರಾವಣಿ. ಆದರೆ ಈ ಮನೇಲಿ ನಿನ್ನಿಂದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗಿದ್ದ ದಿನ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಕರುಣೆ ಇಲ್ಲದೆ ನಾನೇ ನಿನ್ನ ಇಲ್ಲಿಂದ ಆಚೆ ತಳ್ತೀನಿ. ಈಗ ಆಲ್ರೆಡಿ ನಿನ್ನಿಂದ ಈ ಮನೆಗೆ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಬೇಕಾದ್ರೆ ನೀನೇ ಒಂದು ಲಿಸ್ಟ್ ಮಾಡ್ಕೊಂಡು ನೋಡು. ಅಷ್ಟೆಲ್ಲ ಆದರೂ ನೀನು ಇನ್ನೂ ಈ ಮನೇಲಿ ಇದೆಯಾ ಅಂದರೆ ಅದು ಸಂಯುಕ್ತತೆಯಿಂದ. ಇನ್ನು ಮುಂದೆ ಏನೇ ಮಾತಾಡೋದಿದ್ರು 100 ಸಲ ಯೋಚನೆ ಮಾಡಿ ಮಾತಾಡು. ಎಸ್ಪೆಷಲಿ ನಿನ್ನಿಂದ ಸಂಯುಕ್ತತೆಗೆ ಕಿಂಚಿತ್ತು ಬೇಜಾರಾಗಬಾರ್ದು ಅಷ್ಟೇ. ಯಾರು ನೀವು? ನಿಮ್ಗೇನು ಬೇಕು? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನೇ ಏನೇನೋ ಮಾತಾಡ್ತಾ ಇದ್ದೀನಿ, ಇರೋದನ್ನೇ ಹೇಳ್ತಾ ಇದ್ದೀನಿ. ನೋಡಿ, ನನಗೆ ಯಾವ ಫೇಕ್ ಸರ್ಟಿಫಿಕೇಟ್ ಬಗ್ಗೆನೂ ಗೊತ್ತಿಲ್ಲ. ನೀವು ಮೊದಲು ಇಲ್ಲಿಂದ ಹೊರಡಿ ಮೇಡಮ್. ಭಯ ಪಡಬೇಡ, ನಿನ್ನಂಥವ್ರು ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ನನ್ನಂಥವ್ರು ನಿನ್ನಂಥವ್ರನ್ನ ಹುಡುಕಿ ಅವ್ರಿಗೆ ಆಗಬೇಕಾಗಿರೋ ಕೆಲಸಗಳನ್ನ ಅವ್ರು ಮಾಡಿಸ್ಕೊಳ್ತಾರೆ. ಯಾರು ನೀವು? ಏನು ಬೇಕು ನಿಮಗೆ? ನನ್ನ ವೀಕ್ನೆಸ್ ತಿಳ್ಕೊಂಡು ದುಡ್ಡು ಕೇಳೋದಕ್ಕೆ ಬಂದಿದ್ದೀರಾ? ನೋಡಿ, ನನಗೆ ನೀವು ಕೇಳಿದಷ್ಟು ದುಡ್ಡು ಕೊಡೋದಕ್ಕಾಗಲ್ಲ. ನಾನು ಡಿಗ್ರಿ ಫೇಕ್ ಸರ್ಟಿಫಿಕೇಟ್ ಮಾಡಿರ್ಬೋದು, ಆದರೆ ಕಷ್ಟಪಟ್ಟು ದುಡ್ದು ನನ್ನ ಮಗು ಸಾಕ್ತಿದ್ದೀನಿ. ಪ್ಲೀಸ್ ನನ್ನ ಬಿಟ್ಬಿಡಿ, ದಯವಿಟ್ಟು ನೀವು ಹೊರಡಿ ಮೇಡಮ್. ನನಗೆಲ್ಲ ಗೊತ್ತು ಪವಿತ್ರ, ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತಲೂ ನನಗೆ ಗೊತ್ತು. ನೀನು ನನಗೆ ದುಡ್ಡು ಕೊಟ್ಟರು ಎಷ್ಟು ಕೊಡ್ಬೋದು? ನನ್ನ ಹತ್ರ FDಲಿ 1 ಲಕ್ಷ ದುಡ್ಡಿದೆ ಅಷ್ಟೇ. ಅದು ಮಗು ಎಜುಕೇಷನ್ಗೋಸ್ಕರ
ಕೂಡಿಟ್ಟಿರೋದು. ದಯವಿಟ್ಟು ಅದನ್ನು ಮಾತ್ರ ಕೇಳಬೇಡಿ ಮೇಡಮ್. ನಿಮ್ಮ ಕಷ್ಟ ಏನು ಅಂತ ತಿಳ್ಕೊಂಡು ನಿಮಗೆ ಸಹಾಯ ಮಾಡೋಣ ಅಂತ ನಾನು ಬಂದಿದ್ದೀನಿ. ಸಹಾಯ ನೀನು ಬಿಟ್ಟಿಯಾಗಿ ಮಾಡಬೇಡ, ನಾನು ಬಿಟ್ಟಿಯಾಗಿ ಮಾಡಲ್ಲ. ತಗೋ, ಇದರಲ್ಲಿ 5 ಲಕ್ಷ ಇದೆ. ತಗೋ, ನಿನಗೇನೆ. ಆದರೆ ನೀನು ನನಗೆ ಒಂದು ಸಹಾಯ ಮಾಡಬೇಕು. ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಡಾಕ್ಟರ್ ಮೀಟ್ ಮಾಡಿದ್ದೆ ಅಮ್ಮ.